ಎಲ್ರಿಗೂ ನಮಸ್ಕಾರ. ಈ ದಿನ ಅಪತ್ರಕ್ಷಕ ದಿನಾಚರಣೆಯನ್ನು ನಮ್ಮ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ರಾಜ್ಯಾದ್ಯಂತ ಅಂದರೆ 20 ಜಿಲ್ಲೆಗಳಲ್ಲಿ ಅಟ್ ಎ ಟೈಮಲ್ಲಿ ನಾವು ಅಪತ್ರಕ್ಷಕ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ. ಇದರ ಮುಖ್ಯ ಉದ್ದೇಶ ಎಲೆಮರೆ ಕಾಯಿಗಳಂತೆ ಇರುವಂತಹ ಒಂದು ಸಾಧಕರಿಗೆ ಸನ್ಮಾನ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಈ ದಿನ ಬಳ್ಳಾರಿಯಲ್ಲೂ ಸಮೇತ ಅದೇ ರೀತಿ ಎಲ್ಲ ಕರ್ನಾಟಕದ 20 ಜಿಲ್ಲೆಗಳಲ್ಲೂ ಸಮೇತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಜೊತೆಯಲ್ಲಿ ಕಾರ್ಯಕ್ರಮದಿಂದ ಸ್ಟೇಟ್ ಕಮಿಟಿಯಿಂದ ರಾಜ್ಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ನಾನು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಆಗಮಿಸಿದ್ದೇನೆ. ಮತ್ತು ನಮ್ಮ ಸಂಜೀವಿನಿ ಬಳ್ಳಾರಿ ಜಿಲ್ಲೆಯ ಯುವ ಘಟಕದ ಅಧ್ಯಕ್ಷರಾಗಿ ತಿರುಮಲ ಅವರಿದ್ದಾರೆ. ಅದೇ ರೀತಿ ಜಿಲ್ಲಾಧ್ಯಕ್ಷರಾಗಿ ಲೋಕೇಶ್ ಅವರಿದ್ದಾರೆ. ಮತ್ತು ನನ್ನ ಆತ್ಮೀಯರು ನಿರೂಪಕರಾಗಿರುವಂತಹ ರಾಮಪ್ಪ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರನ್ನ ಗುರುತಿಸಿದೇ ನಮಗೆ ಒಂದು ಪುಣ್ಯ ಅಂತ ಅನ್ನಿಸುತ್ತೆ. ಸೊ ಅದು ನೆನಪಲ್ಲಿರುತ್ತೆ ಯಾವಾಗಲೂ. ಸಂತೋಷ್ ಲಾಡ್ ಸರ್ ಅವರ ಬಗ್ಗೆ ಹೇಳಲಿಕ್ಕೆ ಪದಗಳೇ ಸಾಲದಂಥದ್ದು. ಯಾಕಂತಂದ್ರೆ ಪ್ರಸ್ತುತ ವಿದ್ಯಮಾನಗಳಲ್ಲಿ ಅಂಥ ಒಬ್ಬ ವಿದ್ಯಾವಂತ ರಾಜಕಾರಣಿಯನ್ನು ನಾವು ಪಡೆದಿರೋದು ಪುಣ್ಯ. ಒಬ್ಬ ನಿಷ್ಕಲ್ಮಶ ಹೃದಯವಂತ ಅಂತಲೇ ಹೇಳ್ಬೋದು. ಈ ಕರ್ನಾಟಕ ಕಾರ್ಮಿಕ ಸಚಿವರಾಗಿ ಅವರು ಎಲ್ಲ ರೀತಿಯಾದಂತಹ ಕಾರ್ಮಿಕರಿಗೆ ಹೃದಯ ಬಡಿತವಾದಂತಹ ಒಬ್ಬ ಯಾರಾದರೂ ಮಂತ್ರಿ ಇದ್ದರೆ ಒಬ್ಬರು ಸಂತೋಷ್ ಲಾಡ್ ಅವರು. ಅವರಿಗೆ ಯಾವಾಗಲೂ ಸಮೇತ ಒಳ್ಳೆಯದಾಗಲಿ ಅಂತಂತೇಳಿ ಈ ಮೂಲಕ ಅವರಿಗೆ ದೇವರಲ್ಲಿ ಹಾರೈಸ್ತೇನೆ. ನಾನು ತಿರುಮಲ, ಬಳ್ಳಾರಿ ಜಿಲ್ಲಾ ಯುವ ಘಟಕದ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ಯುವ ಘಟಕದ ಅಧ್ಯಕ್ಷರು. ಇವತ್ತೇನು ಸಂತೋಷ್ ಲಾಡ್ ಅವರ 52ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಅವರು 30 ಜನಕ್ಕೆ ಸನ್ಮಾನ ಮಾಡೋದ್ರ ಮುಖಾಂತರ ಅವರ ಒಂದು ಹುಟ್ಟುಹಬ್ಬವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಸೊ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ ಗೋವಿಂದವಾಡ, ಬಳ್ಳಾರಿ. ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಆಪ್ತರಕ್ಷಕ ದಿನಾಚರಣೆ ಅಂಗವಾಗಿ ಇಂದು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮಾಡಿದ್ದು ಭಾಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂತಂದರೆ ಸಂತೋಷ್ ಲಾಡ್ ಸಾರ್ ಅವರು ಸಹೃದಯರು, ಜೊತೆಗೆ ಎಲ್ಲ ಜನಗಳನ್ನು ಹಚ್ಚಿಕೊಂಡು ನಮ್ಮವರೊಂದು ಪ್ರೀತಿಯಿಂದ ಮತ್ತು ಅವರಲ್ಲಿರುವಂತಹ ಪ್ರತಿಭೆಗಳನ್ನು ಗುರುತಿಸಿ ಹೊರ ತರುವಂಥ ಕೆಲಸ ನಾನು ನೋಡ್ತಾ ಬಂದಿದ್ದೀನಿ. ಕಳೆದ ಒಂದು 5 ವರ್ಷಗಳ ಹಿಂದೆ ನಾನು ಹೇಳ್ತಾ ಇರೋದು, ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಸಂದರ್ಭದಲ್ಲಿ ಹಂಪಿ ಉತ್ಸವದಲ್ಲಿ ಕಾರ್ಯಕ್ರಮ ನಡೆದಾಗ ಅಚ್ಚುಕಟ್ಟಾಗಿ ಮಾಡಿದರು. ಬಟ್ ಅವರು ಹಂಪಿ ಉತ್ಸವದಲ್ಲಿ ಇರತಕ್ಕಂಥ ವೇದಿಕೆಗಳ ನಿರ್ಮಾಣಗಳಲ್ಲಿ ಬೆಂಗಳೂರಿಂದ ಬರ್ತಾಯಿದ್ರು. ಬಟ್ ಇವ್ರು ಏನು ಮಾಡಿದ್ರು, ಬೆಂಗಳೂರಲ್ಲಿ ಯಾಕೆ ಮಾಡಬೇಕು, ನಮ್ಮ ಸ್ಥಳೀಯ ಕಲಾವಿದರು ಯಾಕಿಲ್ಲ ಅಂತಂದೇಳಿ ಹೇಳ್ಬೇಕಾದ್ರೆ ಇಲ್ಲಿನ ಸಹಾಯಕ ನಿರ್ದೇಶಕರಾಗಿರುವಂತಹ ಚೋನೂರು ಕೊಟ್ಟಪ್ಪನವರು ಕೇಳಿದಾಗ ಇಲ್ಲ, ಇಲ್ಲಿಗೂ ಸಹ ಅಂಥ ಕಲಾವಿದರು ಇದ್ದಾರೆ ಅಂತ ಪರಿಚಯ ಮಾಡಿದರು. ಆ ಸಂದರ್ಭದಲ್ಲಿ ಈ ಹಂಪಿ ಉತ್ಸವದ ವಿಶ್ವವಿಖ್ಯಾತ ವೇದಿಕೆಗಳನ್ನು ಮಾಡುವ ನಿಟ್ಟಿನಲ್ಲಿ ಅವರು ನನಗೆ ಸುಮಾರು 11 ವೇದಿಕೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಯಾಕಂತಂದರೆ ನಮ್ಮಲ್ಲಿರುವಂತಹ ಪ್ರತಿಭೆಗಳನ್ನು ಬೇರೆಯವರು ಯಾಕೆ ಹೋಗಬಾರ್ದು ಅಂತ ಒಂದು ಥಾಟ್ ಇದಲ್ಲ. ಇಂಥ ಥಾಟ್ಸು ಎಲ್ಲರಿಗೂ ಬರೋದಿಲ್ಲ. ಯಾಕಂತಂದರೆ ಅವರು MP ಪ್ರಕಾಶ್ ಅಂತವರು ದೊಡ್ಡ ವ್ಯಕ್ತಿಗಳು, ಹಿರಿಯರ ಒಂದು ಸಮ್ಮುಖದಲ್ಲಿ ಬೆಳೆದಂತಹ ವ್ಯಕ್ತಿಗಳು ಅವರು. ಆ ಒಂದು ನಿಟ್ಟಿನಲ್ಲಿ ಅಂಥವ್ರಿಗೆ ಮಾತ್ರ ಈ ಒಂದು ಸಂಸ್ಕೃತಿ ಬರುವಂತಹದ್ದು. ಬಟ್ ಅಷ್ಟೇ ಅಲ್ಲದ ಇಡೀ ಎಲ್ಲ ಕಲಾ ಪ್ರಕಾರದಲ್ಲಿ ಇರುವಂತಹ ಬಳ್ಳಾರಿ ಜಿಲ್ಲೆಯ ಜಿಲ್ಲೆ ಅಲ್ಲದೇ ಇರತಕ್ಕಂಥ ಕರ್ನಾಟಕದಲ್ಲಿರುವಂತಹ ಎಲ್ಲ ಪ್ರತಿಭೆಗಳಂತೂ ಗುರುತಿಸಿ ಇವತ್ತನ್ನು ಸನ್ಮಾನಿಸುವುದು ಶ್ಲಾಘನೀಯ. ಬಟ್ ಇವತ್ತು ಬರೇ ಬಳ್ಳಾರಿ ಅಲ್ಲ, ಇಡೀ ಕರ್ನಾಟಕದಲ್ಲಿ 32 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಮಾಡಿದಂತಹ ಈ ಕಾರ್ಯಕ್ರಮ ನಿಜವಾಗ್ಲೂ ಅವರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಅವರಿಗೆ ದೇವರ ಆರೋಗ್ಯ, ಐಶ್ವರ್ಯ, ಈಗಾಗಲೇ ಐಶ್ವರ್ಯ ಇದೆ, ಬಟ್ ಅವರಿಗೆ ಒಂದು ಧೈರ್ಯ ಕೊಡಲಿ ಅಂತೇಳಿ ನಾನು ಆಶಿಸ್ತೇನೆ. ಮತ್ತು 52ನೇ ಹುಟ್ಟುಹಬ್ಬದ ಶುಭಾಶಯಗಳು.